ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. 2023ರ ವಾರ್ಷಿಕ ಹಾಕಿ ಇಂಡಿಯಾ ವರ್ಷದ ಅತ್ಯುತ್ತಮ ಪುರುಷ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ನೋಡಿ, ಹಾಕಿ ಇಂಡಿಯಾ ಪ್ಲೇಯರ್ ಆಫ್ ದ ಇಯರ್ ಮೇಲ್ ಅವಾರ್ಡ್ ಸರಿಯಾಗಿರ್ತಕ್ಕಂಥ ಉತ್ತರ ಹಾರ್ದಿಕ್ ಸಿಂಗ್ ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾರ್ದಿಕ್ ಸಿಂಗ್ ಈ ವರ್ಷದ ಹಾಕಿ ಇಂಡಿಯಾ ವರ್ಷದ ಅತ್ಯುತ್ತಮ ಪುರುಷ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಿ. ಹಾರ್ದಿಕ್ ಸಿಂಗಿಗೆ ಹಾಕಿ ಇಂಡಿಯಾ ಪ್ರಶಸ್ತಿ ಲಭಿಸಿದೆ. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಕಿ ಇಂಡಿಯಾ 6ನೇ ಹಾಕಿ ಇಂಡಿಯಾ ಅವಾರ್ಡ್ಸ್ 2023 ಮಾರ್ಚ್ 31, 2024ರಂದು ನವದೆಹಲಿಯಲ್ಲಿ ನಡೆದಂಥ ಸಮಾರಂಭದಲ್ಲಿ ಘೋಷಣೆ ಮಾಡಿತ್ತು. ಇಲ್ಲಿ ಸಲೀಮಾ ಟಿಟೆ ಮತ್ತು ಹಾರ್ದಿಕ್ ಸಿಂಗ್ ಅವರು ಕ್ರಮವಾಗಿ ವರ್ಷದ ಮಹಿಳಾ ಮತ್ತು ವರ್ಷದ ಪುರುಷ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಗಮನಿಸಬೇಕು, ವರ್ಷದ ಮಹಿಳಾ ಪ್ರಶಸ್ತಿಯನ್ನು ಸಲೀಮಾ ಟಿಟೆ ಅವರು ಪಡೆದುಕೊಂಡಿದ್ದರೆ, ವರ್ಷದ ಪುರುಷ ಆಟಗಾರ ಪ್ರಶಸ್ತಿಗೆ ಹಾರ್ದಿಕ್ ಸಿಂಗ್ ರವರು ಭಾಜನವಾಗಿದ್ದಾರೆ. ಭಾರತದ ಅತ್ಯುತ್ತಮ ಹಾಕಿ ಆಟಗಾರರು, ಮಾಜಿ ಆಟಗಾರರು ಮತ್ತು ಅಧಿಕಾರಿಗಳನ್ನು ಗೌರವಿಸಲು ಹಾಕಿ ಇಂಡಿಯಾ 2014ರಲ್ಲಿ ವಾರ್ಷಿಕ ಹಾಕಿ ಇಂಡಿಯಾ ಪ್ರಶಸ್ತಿಗಳನ್ನು ಪ್ರಾರಂಭಿಸಿದೆ. ನೋಡಿ, 2014ರಿಂದ ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಹಾಗಾದರೆ ನಾವು ಹಾರ್ದಿಕ್ ಸಿಂಗ್ ಮತ್ತು ಸಲೀಮಾ ಟಿಟೆರವರ ಕುರಿತು ನೋಡೋದಾದರೆ, ಹಾರ್ದಿಕ್ ಸಿಂಗ್ ಪಂಜಾಬ್ ರಾಜ್ಯದವರು, ಇದು ನೆನಪಿರಬೇಕು. ಪಂಜಾಬ್ನ ಹಾರ್ದಿಕ್ ಸಿಂಗ್ ಪ್ರಸ್ತುತ ಭಾರತೀಯ ಹಾಕಿ ಪುರುಷರ ತಂಡದ ಉಪನಾಯಕ. ಇವರು ಟೋಕಿಯೋ ಒಲಿಂಪಿಕ್ಸ್ 2023ರಲ್ಲಿ ಕಂಚಿನ ಪದಕ ವಿಜೇತ ಈ ಒಂದು ಭಾರತೀಯ ತಂಡದಲ್ಲಿದ್ದರು ಮತ್ತು 2023ರ ಹ್ಯಾಂಗ್ಝೌ ಏಷ್ಯನ್ ಚಿನ್ನದ ಪದಕ ವಿಜೇತ ತಂಡದ ಭಾಗವಾಗಿದ್ದರು ಎಂಬುದು. ಇನ್ನು ಸಲೀಮಾ ಟಿಟೆ ಯಾವ ರಾಜ್ಯದವರು ಅಂತ ಕೇಳಿದರೆ ಜಾರ್ಖಂಡ್ ರಾಜ್ಯ. ನೋಡಿ, ಸಲೀಮಾ ಟಿಟೆ ಜಾರ್ಖಂಡನ ರಾಜ್ಯದವರು. ಇವರು 2023ರ ಹ್ಯಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಂತಹ ಭಾರತೀಯ ಮಹಿಳಾ ಹಾಕಿ ತಂಡದ ಭಾಗವಾಗಿದ್ದರು. ಅವರು 2023ರಲ್ಲಿ ಏಷ್ಯನ್ ಹಾಕಿ ಫೆಡರೇಷನ್ನ ವರ್ಷದ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಭಾರತೀಯ ಹಾಕಿ ದಂತಕತೆ ಧ್ಯಾನ್ ಚಂದ್ ಅವರ ಪುತ್ರ ಅಶೋಕ್ ಕುಮಾರ್ ಅವರಿಗೆ ಹಾಕಿ ಇಂಡಿಯಾ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ನೀಡಿದೆ. ನೋಡಿ, ಇಲ್ಲಿ ಅಶೋಕ್ ಕುಮಾರ್ ಅವರಿಗೆ ಹಾಕಿ ಇಂಡಿಯಾ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ನೀಡಿದೆ. ಇವರು ಭಾರತೀಯ ಹಾಕಿಯ ದಂತಕತೆ ಧ್ಯಾನ್ ಚಂದ್ ಅವರ ಪುತ್ರರಾಗಿದ್ದಾರೆ. ಇನ್ನು ಹಾಕಿ ಇಂಡಿಯಾ ವರ್ಷದ ಅತ್ಯುತ್ತಮ ಸದಸ್ಯ ಘಟಕ ಪ್ರಶಸ್ತಿ 2023 ಇಲ್ಲಿ ಹಾಕಿ ಹರಿಯಾಣ ತಂಡಕ್ಕೆ ನೀಡಲಾಗಿದೆ. ಹಾಕಿ ಹರಿಯಾಣ ತಂಡ ಹಾಕಿ ಇಂಡಿಯಾ ವರ್ಷದ ಅತ್ಯುತ್ತಮ ಸದಸ್ಯ ಘಟಕ ಎಂಬ ಪ್ರಶಸ್ತಿ ಗೆದ್ದುಕೊಂಡಿದೆ. ಸೊ ಬಹುಮಾನದ ಹಣ ಮತ್ತು ಟ್ರೋಫಿ 2.5 ಲಕ್ಷ ರೂಪಾಯಿ ಆಗಿದೆ. ಇನ್ನು ಹಾಕಿ ಇಂಡಿಯಾದ ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಬಲ್ಬೀರ್ ಸಿಂಗ್ ಪ್ರಶಸ್ತಿ, ಇದರಲ್ಲಿ PR ಶ್ರೀಜೇಶ್ ರವರಿಗೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ನೋಡಿ, ವರ್ಷದ ಗೋಲ್ ಕೀಪರ್ಗಾಗಿ ಹಾಕಿ ಇಂಡಿಯಾ ಬಲ್ಬೀರ್ ಸಿಂಗ್ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು PR ಶ್ರೀಜೇಶ್ ರವರು ಗೆದ್ದುಕೊಂಡಿದ್ದಾರೆ. ಇನ್ನು ವರ್ಷದ ಡಿಫೆಂಡರ್ಗಾಗಿ ಹಾಕಿ ಇಂಡಿಯಾ ಫರ್ಗತ್ ಸಿಂಗ್ ಪ್ರಶಸ್ತಿಗೆ ಹರ್ಮನ್ ಪ್ರೀತ್ ಸಿಂಗ್ ಭಾಜನರಾಗಿದ್ದಾರೆ. ವರ್ಷದ ಮಿಡ್ಫೀಲ್ಡರ್ಗಾಗಿ ಹಾಕಿ ಇಂಡಿಯಾ ಅಜಿತ್ ಪಾಲ್ ಸಿಂಗ್ ಪ್ರಶಸ್ತಿಯನ್ನು ಹಾರ್ದಿಕ್ ಸಿಂಗ್ ರವರೇ ಪಡೆದುಕೊಂಡಿದ್ದಾರೆ. ಸೊ ಇದು ಹಾಕಿ ಇಂಡಿಯಾ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ವಾರ್ಷಿಕ ಪ್ರಶಸ್ತಿಗಳಾಗಿವೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ನಿಧನರಾದ ಕರ್ನಾಟಕದ ಪ್ರೊಫೆಸರ್ ಗುರುಲಿಂಗ ಕಾಪ್ಸೆ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದರು? ಆಪ್ಷನ್ ನಂಬರ್ 2 ಸರಿಯಾಗಿದೆ. ಇವರು ನಮ್ಮ ಕರ್ನಾಟಕದ ಪ್ರಖ್ಯಾತ ತತ್ವಶಾಸ್ತ್ರ, ಆಧ್ಯಾತ್ಮಿಕತೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಇತ್ತೀಚೆಗೆ ಪ್ರೊಫೆಸರ್ ಗುರುಲಿಂಗ ಕಾಪ್ಸೆ ಅವರು ನಿಧನಗೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಸೊ ಕರ್ನಾಟಕ ರೈಟರ್ ಆಗಿರತಕ್ಕಂಥ ಗುರುಲಿಂಗ ಕಾಪ್ಸೆ ಪಾಸ್ಡ್ ಅವೆ.
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗಮನಿಸೋಣ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹಾಗೂ ಬರಹಗಾರ, ಪ್ರಾಧ್ಯಾಪಕ ಗುರುಲಿಂಗ ಕಾಪ್ಸೆ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ. ಅಷ್ಟೇ ಅಲ್ಲದೆ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ಪ್ರಖ್ಯಾತವಾಗಿ ಅರ್ಥಶಾಸ್ತ್ರ, ಆಧ್ಯಾತ್ಮಿಕತೆ ಮತ್ತು ಕನ್ನಡ ಗದ್ಯ ಮತ್ತು ಕಾವ್ಯದ ಮೇಲಿನ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಅನುವಾದಕಾರಿಯಾಗಿರ್ಬೋದು, ವಿಶೇಷವಾಗಿ ಕನ್ನಡದಿಂದ ಮರಾಠಿಗೆ ಮತ್ತು ಪ್ರತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಮುಖವಾಗಿರತಕ್ಕಂಥ ಸಾಧನೆ ಇವರದ್ದಾಗಿತ್ತು. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. HAL ನಿರ್ಮಿಸಿದ ಸ್ವದೇಶೀಯವಾಗಿ ಲಘು ಯುದ್ಧ ವಿಮಾನದ ಹೆಸರೇನು? ನೋಡಿ, HAL ಭಾರತಕ್ಕಾಗಿ ಲಘು ಯುದ್ಧ ವಿಮಾನವನ್ನು ರಚನೆ ಮಾಡಿದೆ. ಅಂದರೆ ಲೈಟ್ ಬೇಸ್ಡ್ ಫ್ಲೈಟ್ ಅಂತ ಕರಿತೀವಿ. ಸರಿಯಾಗಿರತಕ್ಕಂಥ ಉತ್ತರ ತೇಜಸ್. ಇದು HAL ನಿರ್ಮಿಸಿದಂತಹ ಸ್ವದೇಶೀಯವಾಗಿ ನಿರ್ಮಿಸಿದಂತಹ ಲಘು ಯುದ್ಧ ವಿಮಾನವಾಗಿದೆ. ಯಾಕೆ ತೇಜಸ್ ಇದೀಗ ಸುದ್ದಿಯಲ್ಲಿದೆ? ನೋಡಿ, ಇತ್ತೀಚೆಗೆ ತೇಜಸ್ ಆವೃತ್ತಿಯ MK-1A ಇದು ಫಸ್ಟ್ ಫ್ಲೈಟ್ ಆಗಿದೆ. ಅಂದರೆ ಇದರ ಆವೃತ್ತಿ ತೇಜಸ್ MK-1A ಎಂಬುದು ಫಸ್ಟ್ ಆವೃತ್ತಿ. ಅದು ಬೆಂಗಳೂರಿನಲ್ಲಿ ಇದನ್ನು ಸಕ್ಸಸ್ ಮಾಡಿರ್ತಕ್ಕಂಥದ್ದು. ಇದರ ಹೆಚ್ಚಿನ ಮಾಹಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ. ನೀವು ಇಲ್ಲಿ ಗಮನಿಸಬಹುದು, LCA ಅಂತ ಕರಿತೀವಿ. ಓಕೆ, ಸೊ LCA ತೇಜಸ್ ಏನಿದೆ ಅಂದರೆ ಲಘು ಯುದ್ಧ ವಿಮಾನ. ತೇಜಸ್ ಏನಿದೆ MK-1A ಬೆಂಗಳೂರಿನಲ್ಲಿ ತನ್ನ ಮೊದಲ ಹಾರಾಟ ಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ. ತೇಜಸ್ MK-1A ಸರಣಿಯ ಮೊದಲ ವಿಮಾನ ಗುರುವಾರ ಬೆಂಗಳೂರಿನಲ್ಲಿ ತನ್ನ ಮೊದಲ ಹಾರಾಟ ನಡೆಸಿದೆ ಎಂದು ತಯಾರಿಕಾ ಆಗಿರತಕ್ಕಂಥ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತಿಳಿಸಿದೆ. ಪ್ರಮುಖ ಅಂಶಗಳನ್ನು ಕುರಿತು ನಾವು ನೋಡೋದಾದರೆ, HAL ತೇಜಸ್ ಏನಿದೆ ಭಾರತೀಯ ಸಿಂಗಲ್ ಇಂಜಿನ್, ನೋಡಿ ಸಿಂಗಲ್ ಇಂಜಿನ್ ಒಳಗೊಂಡಿರ್ತಕ್ಕಂಥದ್ದು. ಅಷ್ಟೆಲ್ಲ ಇದು ಡೆಲ್ಟಾ ವಿಂಗ್ ಕೂಡ ಹೊಂದಿದೆ. ಲೈಟ್ ಮಲ್ಟಿರೋಲ್ ಫೈಟರ್ ಜೆಟ್ ಆಗಿದೆ ಇದು. ಇದನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ಮತ್ತು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅದರ ಜೊತೆಗೆ ಏರ್ಕ್ರಾಫ್ಟ್ ರಿಸರ್ಚ್ ಮತ್ತು ಡಿಸೈನ್ ಸೆಂಟರ್ ARDC ಸಹಯೋಗದೊಂದಿಗೆ ವಿನ್ಯಾಸಗೊಳಿಸಿರತಕ್ಕಂಥದ್ದು. ನೋಡಿ, ಈ ಒಂದು ತೇಜಸ್ ಲಘು ಯುದ್ಧ ವಿಮಾನ ಏನಿದೆ ಅಂದರೆ LCA ಅಂತ ಕರಿತೀವಿ. LCA ಅಂದರೆ ಲಘು ಯುದ್ಧ ವಿಮಾನ. ಇದೊಂದು ಲಘು ಯುದ್ಧ ವಿಮಾನವಾಗಿದ್ದು, ಸೊ HAL ಇದನ್ನು ARDC ಮತ್ತು ADA ಸಹಕಾರದೊಂದಿಗೆ ನಿರ್ಮಾಣ ಮಾಡಿದೆ, ಅಂದರೆ ವಿನ್ಯಾಸಗೊಳಿಸಿದೆ. ಅಷ್ಟಿಲ್ಲದೆ ಈ ತೇಜಸ್ ಯುದ್ಧ ವಿಮಾನ ಯಾವುದು ಅಂತ ಕೇಳಿದರೆ, ಈ ಹಿಂದೆ ಭಾರತದ ವಯಸ್ಸಾಗಿರತಕ್ಕಂಥ MiG-21 ಯುದ್ಧ ವಿಮಾನಗಳೇನಿದ್ವು ಅದರ ಬದಲಿಸಿ 1980ರ ದಶಕದಲ್ಲಿ ಈ ಒಂದು ಲಘು ಯುದ್ಧ ವಿಮಾನಗಳನ್ನು ಪ್ರಾರಂಭಗೊಂಡಿದೆ. ಇದು ನಂತರ ಸಾಮಾನ್ಯ ಫೀಟ್ ಆಧುನೀಕರಣದ ಕಾರ್ಯಕ್ರಮವಾಗಿತ್ತು. ಇದು 2003ರಲ್ಲಿ LCA ಅಂದರೆ ಲಘು ಯುದ್ಧ ವಿಮಾನಗಳನ್ನು ಅಧಿಕೃತವಾಗಿ ತೇಜಸ್ ಎಂದು ಹೆಸರಿಸಲಾಗಿದೆ. ಮೊಟ್ಟಮೊದಲ ತೇಜಸ್ ಸ್ಕ್ವಾಡ್ರನ್ 2016ರಲ್ಲಿ ಕಾರ್ಯಾರಂಭಗೊಂಡಿದೆ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಫ್ರಮ್ ಎ ಕಾರ್ ಸೇಡ್ ಟು ದ ಕಾರ್ನರ್ ರೂಮ್ ಆ್ಯಂಡ್ ಬಿಹೈಂಡ್ ಎಂಬ ಪ್ರಖ್ಯಾತ ಕೃತಿಯನ್ನು ಬರೆದಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ಎಸ್ ರಾಮನ್. ರಾಮನ್ರವರು ಫ್ರಮ್ ಎ ಕಾರ್ ಸೇಡ್ ಟು ದ ಕಾರ್ನರ್ ರೂಮ್ ಆ್ಯಂಡ್ ಬಿಹೈಂಡ್ ಎಂಬತಕ್ಕಂಥ ಪ್ರಮುಖ ಕೃತಿಯನ್ನು ಬರೆದಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ರಾಮನ್ ಅವರು ಕೆನರಾ ಬ್ಯಾಂಕಿನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಅಷ್ಟಲ್ಲದೆ ಇವರು ಸೆಬಿ ಮಂಡಳಿಯ ಸಂಪೂರ್ಣ ಸದಸ್ಯರಾಗಿ ನಿವೃತ್ತಿಯಾದಂಥವರು. ಈ ಪುಸ್ತಕವು ವೈಯಕ್ತಿಕ ಸಮಗ್ರತೆ, ವೃತ್ತಿಪರರ ಸವಾಲುಗಳು ಮತ್ತು ಭಾರತದಲ್ಲಿ ಆರ್ಥಿಕ ಜಗತ್ತಿನಲ್ಲಿ ಭಾರತದ ವ್ಯವಸ್ಥೆಯ ಸಮಸ್ಯೆಗಳ ಕುರಿತು ಪರಿಶೋಧಿಸಲಾಗಿದೆ. ಸೊ ಈ ಒಂದು ಕೃತಿ ಏನಿದೆ ರಾಮನ್ ಅವರ ಆತ್ಮಚರಿತ್ರೆಯಾಗಿದೆ ಸ್ನೇಹಿತರೆ. ಈ ಆತ್ಮಚರಿತ್ರೆಯು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಪ್ರೆಸೆಂಟ್ಲಿ ಎದುರಿಸುತ್ತಿರುವ ಸವಾಲುಗಳ ಒಳನೋಟವನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಹೆಚ್ಚಿನ ಮೌಲ್ಯದ ಸಾಲದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಬ್ಯಾಂಕ್ ಪಾತ್ರವನ್ನು ತಿಳಿಸುತ್ತದೆ ಇದು. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ.
ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಮೊಟ್ಟಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಚಲನಚಿತ್ರದ ಹೆಸರೇನು? ನೋಡಿ, ಇಂಡಿಯಾಸ್ ಫಸ್ಟ್ ಫಿಲ್ಮ್ ಬೇಸ್ಡ್ ಆನ್ AI. ಸರಿಯಾಗಿರ್ತಕ್ಕಂಥ ಉತ್ತರ ಹೈರಾ ಅಂತ ಕರಿತೀವಿ. ಸೊ ಐರಾ ಅಂದರೆ IRAH, ಹೈರಾ ಎಂಬತಕ್ಕಂಥದ್ದು ಇದು ಭಾರತದ ಮೊದಲ AI ಆಧಾರಿತ ಚಲನಚಿತ್ರವಾಗಿದೆ. ಸೊ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಟ್ರೈಲರ್ ಲಾಂಚ್ಡ್ ಆಫ್ ಇಂಡಿಯಾಸ್ ಫಸ್ಟ್ AI ಬೇಸ್ಡ್ ಫಿಲ್ಮ್ ಐರಾ. ಸೊ ಇಲ್ಲಿ ಸ್ಟಾರಿಂಗ್ ಯಾರ್ಯಾರಿದ್ದಾರೆ ಅಂತ ಕೂರಬೇಕಾದ್ರೆ ರೋಹಿತ್ ಬೋಸ್ ರಾಯ್ ಅಂತ ಕರಿತೀವಿ, ಅಂದರೆ ಕರಿಸ್ಮಾ ಕೋಟಕ್ ಎಂಬತಕ್ಕಂಥವ್ರು. ಸೊ ಇಲ್ಲಿ ಮೇನ್ ಸ್ಟಾರ್ ನಟರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತದ ಮೊಟ್ಟಮೊದಲ AI ಆಧಾರಿತ ಚಲನಚಿತ್ರದ ಹೆಸರು ಹೈರಾ. ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಮುಂಬೈನಲ್ಲಿ ಇತ್ತೀಚೆಗೆ ನಡೆದಿದೆ. ಸೊ ಐರಾ ಚಿತ್ರದಲ್ಲಿ ನಟರಾಗಿರ್ತಕ್ಕಂಥವ್ರು ರೋಹಿತ್ ಬೋಸ್ ರಾಯ್ ಮತ್ತು ಕರಿಸ್ಮಾ ಕೋಟಕ್ ಅಂತ ಹೇಳ್ತೀವಿ. ಇಲ್ಲಿ ರಾಜೇಶ್ ಶರ್ಮಾ ಮತ್ತು ರಕ್ಷಿತ್ ಭಂಡಾರಿ ಇತರೆ ಪ್ರಮುಖ ನಾಯಕರಾಗಿದ್ದಾರೆ. ಇದರಲ್ಲಿ ಬಿಗ್ ಫೀಲ್ಡ್ ಮೀಡಿಯಾ ನಿರ್ಮಿಸಿದಂತಹ ಮತ್ತು ಸ್ಯಾಮ್ ಭಟ್ಟಾಚಾರ್ಜಿ ನಿರ್ದೇಶನದ ಈ ಚಿತ್ರವು ಏಪ್ರಿಲ್ 4ರಂದು ದೇಶಾದ್ಯಂತ ಬಿಡುಗಡೆಯಾಗಲಿದೆ. AI ತಂತ್ರಜ್ಞಾನದ ಅಂದರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಉಪಯೋಗದ ಮೇಲೆ ಚಲನಚಿತ್ರವು ಬೆಳಕು ಚೆಲ್ಲುತ್ತದೆ. ಅದರ ನಕಾರಾತ್ಮಕ ಅಂಶಗಳನ್ನು ಪ್ರದರ್ಶಿಸುತ್ತದೆ. ಅಂದರೆ ಸೊ ಇತ್ತೀಚೆಗೆ ಡೀಪೇಕ್ ಆಗಿರ್ಬೋದು, ಇತರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಈ ಎಲ್ಲ ನಕಾರಾತ್ಮಕ ಅಂಶಗಳು ಏನೇನಿದೆ ಅದನ್ನು ಹೆಚ್ಚಿನ ಇದರಲ್ಲಿ ತೋರಿಸಲಾಗಿದೆ. ಇನ್ನು ನಿರ್ದೇಶಕ ಅಂತ ಕೇಳಿದರೆ ಸ್ಯಾಮ್ ಭಟ್ಟಾಚಾರ್ಜಿ ಅಂತ ಕರಿತೀವಿ, ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಮ್ ಭಟ್ಟಾಚಾರ್ಜಿ ಅವರು ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಹೈರಾ ಅಂದರೆ ಈ ಒಂದು ಐರಾ 2ನ ಮುಂದುವರೆದ ಭಾಗದ ಕೆಲಸ ಈಗಾಗಲೇ ಆರಂಭಗೊಂಡಿದೆ ಎಂದು ತಿಳಿಸಿದ್ದಾರೆ. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡಿ. ಇತ್ತೀಚೆಗೆ ಭಾರತವು ಜಾಗತಿಕವಾಗಿ ಯಾವ ಗುಂಪಿನ ವಿರುದ್ಧ ಅಪರಾಧಗಳನ್ನು ದಾಖಲಿಸಲು ವಿಶ್ವ ಮಟ್ಟದಲ್ಲಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಹೊಸ ಡೇಟಾಬೇಸ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ವಿಶ್ವಸಂಸ್ಥೆಯ ಶಾಂತಿಪಾಲಕರು. ವಿಶ್ವಸಂಸ್ಥೆಯ ಶಾಂತಿಪಾಲಕರಿಗೆ ಸಂಬಂಧಪಟ್ಟಂತೆ ಭಾರತ ಈ ನಿರ್ಧಾರವನ್ನು ಕೈಗೊಂಡಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಇಂಡಿಯಾ ಲಾಂಚಸ್ ಡೇಟಾಬೇಸ್ ಟು ರೆಕಾರ್ಡ್ ಕ್ರೈಸಿಸ್ ಅಗೇನೆಸ್ಟ್ UN ಪೀಸ್ ಕೀಪರ್ಸ್. ನೋಡಿ, ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅವರ ನಡುವೆ ನಡೆದಿರ್ತಕ್ಕಂಥ ಪ್ರಮುಖ ಅಪರಾಧಗಳನ್ನು ಎತ್ತಿ ತೋರಿಸುವ ಉದ್ದೇಶದಿಂದಾಗಿಯೇ ವಿಶ್ವ ಮಟ್ಟದಲ್ಲಿ ಭಾರತ ಈ ನಿರ್ಧಾರ ಕೈಗೊಂಡಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲಕರ ವಿರುದ್ಧದ ಅಪರಾಧಗಳನ್ನು ದಾಖಲಿಸಲು ಮತ್ತು ಅಪರಾಧಿಗಳನ್ನು ಹೊಣೆಗಾರರನ್ನಾಗಿ ಮಾಡುವಲ್ಲಿ ಪ್ರಗತಿಗಳನ್ನು ಮೇಲ್ವಿಚಾರಣೆ ಮಾಡಲು ವಿನ್ಯಾಸಗೊಳಿಸಲಾದ ಹೊಸ ಡೇಟಾಬೇಸನ್ನು ಭಾರತ ಪ್ರಾರಂಭಿಸಿದೆ ಎಂದು ಭಾರತದ UN ರಾಯಭಾರಿ ರುಚಿರಾ ಕಾಂಬೋಜ್ ಗುರುವಾರ ಹೇಳಿದ್ದಾರೆ. ಈ ಒಂದು ಉತ್ತರದಾಯಿತ್ವಕ್ಕಾಗಿ ಪ್ರತಿಪಾದಿಸುವಲ್ಲಿ ನವದೆಹಲಿ ಮುಂಚೂಣಿಯಲ್ಲಿದೆ ಎಂದು ಇವರು ಪ್ರತಿಪಾದಿಸಿದ್ದಾರೆ. ಮಂಗಳವಾರ ನಡೆದಂತಹ ಭಾರತದ ನೇತೃತ್ವದ ಗ್ರೂಪ್ ಆಫ್ ಫ್ರೆಂಡ್ಸ್ ಅಂದರೆ GOF ಅಂತ ಕರಿತೀವಿ, ಗ್ರೂಪ್ ಆಫ್ ಫ್ರೆಂಡ್ಸ್ ಉನ್ನತ ಮಟ್ಟದ ಸಭೆಯಲ್ಲಿ ಈ ಡೇಟಾಬೇಸನ್ನು ಬಿಡುಗಡೆ ಮಾಡಲು ಘೋಷಣೆ ಮಾಡಲಾಗಿದೆ. UN ಸೆಕ್ಯೂರಿಟಿ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾಗ ಬ್ಲೂ ಹೆಲ್ಮೆಟ್ಗಳ ವಿರುದ್ಧದ ಅಪರಾಧಗಳಿಗೆ ಹೊಣೆಗಾರಿಕೆಯನ್ನು ಉತ್ತೇಜಿಸಲು 2002ರಲ್ಲಿ ಭಾರತವು GOF ಅಂದರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಅನ್ನು ಪ್ರಾರಂಭಿಸಿದೆ. ಗಮನಿಸಿ, ಗ್ರೂಪ್ ಆಫ್ ಫ್ರೆಂಡ್ಸ್ ಅನ್ನು ಪ್ರಾರಂಭಿಸಿದ ದೇಶ ಭಾರತ. ಯಾವಾಗ? 2022. ಸೊ ಅಷ್ಟರ ಜೊತೆಗೆ ಭಾರತ, ಬಾಂಗ್ಲಾದೇಶ, ಈಜಿಪ್ಟ್, ಫ್ರಾನ್ಸ್, ಮೊರಾಕೊ ಮತ್ತು ನೇಪಾಳವು 40 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ GOFನ ಸಹ ಅಧ್ಯಕ್ಷರಾಗಿದೆ ಪ್ರಸ್ತುತ. ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಮಾರ್ಚ್ 2024ರಲ್ಲಿ ಕೆಳಗಿನ ಯಾವ ಭಾರತೀಯ ವ್ಯಕ್ತಿಯು ವಿಶ್ವಸಂಸ್ಥೆಯ ವಿಪತ್ತು ಅಪಾಯ ಕಡಿತದ ವಿಶೇಷ ಪ್ರತಿನಿಧಿ ಅಂದರೆ UNDRR ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ? ಗಮನಿಸಿ, UN ಆಫೀಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ ಕರಿತೀವಿ, ಅಂದರೆ UNDRRನ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ. ಸರಿಯಾಗಿರತಕ್ಕಂಥ ಉತ್ತರ ಕಮಲ್ ಕಿಶೋರ್ ಅಂತ ಕರಿತೀವಿ. ನೋಡಿ, ಕಮಲ್ ಕಿಶೋರ್ ಇದೀಗ ವಿಶ್ವಸಂಸ್ಥೆಯ ವಿಪತ್ತು ಅಪಾಯ ಕಡಿತದ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ.
ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಮಿಸ್ಟರ್ ಕಮಲ್ ಕಿಶೋರ್ ಆಫ್ ಇಂಡಿಯಾ, ನೋಡಿ, ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ ಕರಿತೀವಿ. ಕೆ ಕಿಶೋರ್ ವಿಪತ್ತು ಅಪಾಯ ಕಡಿತಕ್ಕಾಗಿ UN ವಿಶೇಷ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಮಾಹಿತಿಯನ್ನು UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟರಸ್ ಅವರು ವಿಪತ್ತು ಅಪಾಯ ಕಡಿತಕ್ಕಾಗಿ ವಿಶೇಷ ಪ್ರತಿನಿಧಿಯನ್ನು ನೇಮಿಸಿದರು. ಇದಕ್ಕಾಗಿ ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉನ್ನತ ಅಧಿಕಾರಿ ಕಮಲ್ ಕಿಶೋರ್ ಅವರನ್ನು ಗುಟೆರಸ್ ಆಯ್ಕೆ ಮಾಡಿಕೊಂಡಿದ್ದಾರೆ. ನೋಡಿ, ಆಲ್ರೆಡಿ ಈ ಒಂದು ಕಮಲ್ ಕಿಶೋರ್ ಏನಿದ್ದಾರೆ ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉನ್ನತ ಅಧಿಕಾರಿಯಾಗಿದ್ದಾರೆ. ಸೊ ಇವರನ್ನು ಇದೀಗ UN ವಿಶೇಷ ಈ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉನ್ನತ ಅಧಿಕಾರಿಯಾಗಿ ನೇಮಕ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಮಾರ್ಚ್ 2024ರಲ್ಲಿ ಪೋರ್ಚುಗಲ್ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ನಂಬರ್ 2 ಸರಿಯಾಗಿದೆ. ಲೂಯಿಸ್ ಮಾಂಟೆನೆಗ್ರೋ ಅಂತ ಕರಿತೀವಿ. ಲೂಯಿಸ್ ಮಾಂಟೆನೆಗ್ರೋ ಪೋರ್ಚುಗಲ್ನ ಹೊಸ ಪ್ರಧಾನಮಂತ್ರಿಯಾಗಿದ್ದಾರೆ. ಈ ಒಂದು ಮಾಹಿತಿಯನ್ನು ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಿ. ಪೋರ್ಚುಗಲ್ಸ್ ನ್ಯೂ ಪ್ರೈಮ್ ಮಿನಿಸ್ಟರ್, ಸೊ ಇಲ್ಲಿ ವಿನ್ ಆಗಿರತಕ್ಕಂಥವರು. ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಹಾಗಾದರೆ ಪೋರ್ಚುಗಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ನೋಡಿ, ಪೋರ್ಚುಗಲ್ ದಕ್ಷಿಣ ಯುರೋಪ್ನ ಈ ಒಂದು ಐಬೀರಿಯಾ ದ್ವೀಪಕಲ್ಪದಲ್ಲಿರುವ ಒಂದು ದೇಶವಾಗಿದೆ. ಈ ದೇಶದ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ಹಾಗೂ ಉತ್ತರ ಮತ್ತು ಪೂರ್ವಕ್ಕೆ ಸ್ಪೇನ್ ಇದೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿನ ಅಜುರೇಶ್ ಮತ್ತು ಮದಿರಾ ದ್ವೀಪ ಸಮೂಹಗಳು ಪೋರ್ಚುಗಲ್ ದೇಶಕ್ಕೆ ಸೇರಿವೆ. ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್, ಅಧಿಕೃತ ಭಾಷೆ ಪೋರ್ಚುಗೀಸ್. ಹಾಗಾದರೆ ಪೋರ್ಚುಗಲ್ ಯಾವ ಕಾಂಟಿನೆಂಟಲ್ಲಿದೆ ಅಂತ ಕೇಳಿದರೆ ಯುರೋಪ್ ಮತ್ತು ಆಫ್ರಿಕಾ ಎರಡೂ ಕಾಂಟಿನೆಂಟಲ್ಲೂ ಕೂಡ ಕಂಡುಬರುತ್ತದೆ. ನೆಕ್ಸ್ಟ್ ನಾವು 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಭಾರತದ ಸ್ಟಾರ್ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಮಿಯಾಮಿ ಓಪನ್ 2024ರ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಕೆಳಗಿನ ಯಾರ ಜೊತೆಯಾಗಿ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಮ್ಯಾಥ್ಯೂ ಹೆಬ್ಡನ್ ಅಂತ ಕರಿತೀವಿ. ನೋಡಿ, ಮ್ಯಾಥ್ಯೂ ಹೆಬ್ಡನ್ ಎಂಬತಕ್ಕಂಥವರು ಮತ್ತು ರೋಹನ್ ಬೋಪಣ್ಣ ಅವರ ಜೋಡಿ, ಈ ಇಬ್ಬರ ಜೋಡಿಯು ಮಿಯಾಮಿ ಓಪನ್ 2024ರ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಈ ಒಂದು ಮಾಹಿತಿ ಗಮನಿಸಬಹುದು, ಪ್ರಜಾವಾಣಿ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ರೋಹನ್ ಹೆಬ್ಡನ್ ಮುಡಿಗೆ ಮಿಯಾಮಿ ಟೆನ್ನಿಸ್ ಕಿರೀಟ. ಹಾಗಾದರೆ ಹೆಚ್ಚಿನ ಮಾಹಿತಿ ನೋಡೋಣ. ಭಾರತದ ಸ್ಟಾರ್ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಅವರು ಮಿಯಾಮಿ ಓಪನ್ 2024ರ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ಈ ಇಂಡೋ ಆಸ್ಟ್ರೇಲಿಯನ್ ಜೋಡಿ, ನೋಡಿ, ಇಂಡೋ ಆಸ್ಟ್ರೇಲಿಯನ್ ಅಂದರೆ ಮ್ಯಾಥ್ಯೂ ಹೆಬ್ಡನ್ ಆಸ್ಟ್ರೇಲಿಯಾ ದೇಶದವರು. ಈ ಜೋಡಿಯು ಈ ಒಂದು 10-16ರ ಅಂತರದಲ್ಲಿ ಜಯ ಸಾಧಿಸಿದರು. ಶನಿವಾರ ನಡೆದಂತಹ ಫೈನಲ್ನಲ್ಲಿ ಬೋಪಣ್ಣ ಮತ್ತು ಅವರ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೆಬ್ಡನ್ ಜೋಡಿ ಕ್ರೊವೇಷಿಯಾ ದೇಶದ, ಗಮನಿಸಿ, ಕ್ರೊವೇಷಿಯಾ ದೇಶದ ಇವಾನ್ ಡುಡಿಕ್ ಮತ್ತು ಅಮೆರಿಕದ ಆಸ್ಟಿನ್ ಕ್ರಾಕ್ಜೆಕ್ ಜೋಡಿಯು ಸೋಲಿಸಿದ್ದಾರೆ. ಈ ಜೋಡಿಯನ್ನು ಸೋಲಿಸಿ ಮಿಯಾಮಿ ಓಪನ್ 2024ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗಾದರೆ 6ನೇ ATP ಮಾಸ್ಟರ್ಸ್ ಬಗ್ಗೆ ನಾವು ನೋಡೋಣ. ಅಂದರೆ ಬೋಪಣ್ಣ 2011ರಲ್ಲಿ ಪಾಕಿಸ್ತಾನದ ಎಸ್ಸಾಮ್ ಯು ಹಕ್ ಕುರೇಶಿ ಅವರೊಂದಿಗೆ ATP ಮಾಸ್ಟರ್ಸನ್ನು ಗೆದ್ದಿದ್ದರು 2011ರಲ್ಲೇ. 2012ರಲ್ಲಿ ಪ್ಯಾರಿಸ್, 2015ರಲ್ಲಿ ಮ್ಯಾಡ್ರಿಡ್, 2017ರಲ್ಲಿ ಮಾಂಟೆ ಕಾರ್ಲೋ, 2022ರಲ್ಲಿ ಇಂಡಿಯನ್ ವೆಲ್ಸ್ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ. ಹಾಗಾಗಿ ಮಿಯಾಮಿ ಸೇರಿಕೊಂಡಂತೆ ಇದು ಅವರ 6ನೇ ATP ಪ್ರಶಸ್ತಿಯಾಗಿದೆ. ಹಾಗಾದರೆ ಈ ATP ಮಾಸ್ಟರ್ಸ್ ಅಂದ್ರೇನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ATP ಮಾಸ್ಟರ್ಸ್ 2009ರಿಂದ ATP ಮಾಸ್ಟರ್ಸ್ 1000 ಪಂದ್ಯಾವಳಿಗಳು ಎಂದು ಕರೆಯಲ್ಪಡುವ ATP ಮಾಸ್ಟರ್ಸ್ 9 ಟೆನ್ನಿಸ್ ಪಂದ್ಯಾವಳಿಗಳ ಸರಣಿಯಾಗಿದೆ. ನೋಡಿ, ಗ್ರ್ಯಾಂಡ್ ಸ್ಲಾಮ್ ಬಿಟ್ಟರೆ ಅತಿ ಹೆಚ್ಚು ಅಂಕಗಳನ್ನು ನೀಡುವ ಟೆನ್ನಿಸ್ ಟೂರ್ನಿ ಇದಾಗಿದೆ. ಇಲ್ಲಿ
ATP 1000 ಅಂತ ಕರೀತಾರೆ. ಏನಿದು 1000 ಅಂತಂದರೆ ಗ್ರ್ಯಾಂಡ್ ಸ್ಲಮ್ ವಿಜೇತರಿಗೆ 2000 ಅಂಕಗಳನ್ನು ನೀಡಲಾಗುತ್ತದೆ. ಅದೇ ನೀವೇನಾದರೂ ATP ಮಾಸ್ಟರ್ಸ್ ಗೆದ್ದರೆ ಅಲ್ಲಿ 1000 ಅಂಕಗಳನ್ನು ನೀಡಲಾಗುತ್ತದೆ. ಆ ಕಾರಣಕ್ಕಾಗಿ ATP ಮಾಸ್ಟರ್ಸ್ ಪ್ರಶಸ್ತಿಗಳನ್ನು ನಾವು 1000 ಅಂಕ ಅಂದರೆ ಕೊನೆಯ ಅಂಕ 1000 ಆಗಿರುತ್ತದೆ. ಗ್ರ್ಯಾಂಡ್ ಸ್ಲಮ್ಗಳ ಕೊನೆಯ ಅಂಕ 2000 ಆಗಿರುತ್ತದೆ. ಆ ಕಾರಣಕ್ಕಾಗಿ ATP ಮಾಸ್ಟರ್ಸ್ 1000 ಗ್ರ್ಯಾಂಡ್ ಸ್ಲಮ್ಗಳ ನಂತರ ಟೆನ್ನಿಸ್ನಲ್ಲಿ ಅಗ್ರ ಶ್ರೇಣಿಯ ಪಂದ್ಯಾವಳಿಯಾಗಿದೆ. ಅಲ್ಲದೆ ಈ ವರ್ಷ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಕೂಡ ಆಗಿದ್ದಾರೆ ರೋಹನ್ ಬೋಪಣ್ಣ. ಗಮನಿಸಿ, ರೋಹನ್ ಬೋಪಣ್ಣ ಅವರು ತಮ್ಮ ಆಸ್ಟ್ರೇಲಿಯಾದ ಪಾಲುದಾರ ಮ್ಯಾಥ್ಯೂ ಎಬ್ರಿನ್ ಅವರೊಂದಿಗೆ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಮ್ನ ಪುರುಷರ ಡಬಲ್ಸ್ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇದು ಬೋಪಣ್ಣ ಅವರ ಗೆದ್ದಂತಹ ಮೊಟ್ಟ ಮೊದಲ ಪುರುಷ ಡಬಲ್ಸ್ ಗ್ರ್ಯಾಂಡ್ ಸ್ಲಮ್ ಆಗಿದೆ. ಅಂದರೆ ಇದುವರೆಗೂ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿಯನ್ನು ಇವರು ಗೆದ್ದಿರಲಿಲ್ಲ. ಸೊ ಡಬಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿ ದೊರೆತಿರತಕ್ಕಂಥದ್ದು. ಗ್ರ್ಯಾಂಡ್ ಸ್ಲಮ್ಗಳು ನಡೀತವೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಮಿಯಾಮಿ ಓಪನ್ 2024ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಕೆಳಗಿನ ಯಾರು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ? ಮಹಿಳಾ ಸಿಂಗಲ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಡೇನಿಯಲ್ ಕಾಲಿನ್ಸ್. ನೋಡಿ, ಡೇನಿಯಲ್ ಕಾಲಿನ್ಸ್ ಎಂಬತಕ್ಕಂಥವರು ಮಿಯಾಮಿ ಓಪನ್ 2024ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಮಿಯಾಮಿ ಓಪನ್ ಟೆನ್ನಿಸ್ನಲ್ಲಿ ಶ್ರೇಯಾಂಕರಹಿತ ಅಮೇರಿಕದ ಆಟಗಾರ್ತಿ. ನೋಡಿ, ಅವರಿಗೆ ಶ್ರೇಯಾಂಕನೇ ಇಲ್ಲ, ಆ ಥರದ ಅಮೇರಿಕ. ಸೊ ಯಾವ ದೇಶದವರು ಹಾಗಾದರೆ ಇವರು? ಅಮೇರಿಕ ದೇಶದ ಆಟಗಾರ್ತಿಯಾಗಿರ್ತಕ್ಕಂಥ ಡೇನಿಯಲ್ ಕಾಲಿನ್ಸ್ ಅವರು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದಂತಹ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ಕಜಕಿಸ್ತಾನದ 4ನೇ ಶ್ರೇಯಾಂಕದ ಆಟಗಾರ್ತಿ ಎಲಿನಾ ರೈಬಾಕಿನಾ ಅವರನ್ನು ಸೋಲಿಸಿ ಮಿಯಾಮಿ ಓಪನ್ ಟೆನ್ನಿಸ್ ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ನೋಡಿ, ಎಲಿನಾ ರೈಬಾಕಿನಾ ಕಜಕಿಸ್ತಾನ ದೇಶದವರು. ಸೊ ಇವರನ್ನು ಸೋಲಿಸಿ ಡೇನಿಯಲ್ ಕಾಲಿನ್ಸ್ ಅವರು ಮಹಿಳಾ ಸಿಂಗಲ್ಸ್ ತಮ್ಮದಾಗಿಸಿಕೊಂಡಿದ್ದಾರೆ. ನೆಕ್ಸ್ಟ್ ನಾವು 11ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕುಂಭಂ ಕಣಿವೆ ಯಾವ ರಾಜ್ಯದಲ್ಲಿದೆ? ನೋಡಿ, ಕುಂಭಂ ಕಣಿವೆ ಸರಿಯಾಗಿರತಕ್ಕಂಥ ಇದನ್ನ ಇಂಗ್ಲೀಷಲ್ಲಿ ಕುಂಭಂ ವ್ಯಾಲಿ ಅಂತ ಕರೀತಾರೆ. ಕುಂಭಂ ಸರಿಯಾಗಿರತಕ್ಕಂಥ ಉತ್ತರ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಈ ಕಣಿವೆ ಯಾಕೆ ಸುದ್ದಿಯಲ್ಲಿದೆ? ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಯಾಕೆ ಸುದ್ದಿಯಲ್ಲಿದೆ ಎಲ್ಲ ಡೀಟೇಲ್ಸನ್ನು ನೋಡೋಣ. ನೋಡಿ, ದಕ್ಷಿಣ ಭಾರತದ ದ್ರಾಕ್ಷಿ ನಗರ ಎಂದು ಕರೆಯಲ್ಪಡುವ ಕುಂಭಂ ಕಣಿವೆ. ನೋಡಿ, ಕುಂಭಂ ವ್ಯಾಲಿನ ನಾವು ದಕ್ಷಿಣ ಭಾರತದ ದ್ರಾಕ್ಷಿಗಳ ನಗರ ಅಂತ ಕರೀತಾರೆ. ಸೊ ಈ ಕಣಿವೆಯು ಪನ್ನೀರ್ ದ್ರಾಕ್ಷಿ ದ್ರಾಕ್ಷಿಗಳಿಗೆ ಹೆಸರುವಾಸಿಯಾಗಿದೆ. ನೋಡಿ, ಇತ್ತೀಚೆಗೆ 2023ರಲ್ಲಿ ಈ ಪನ್ನೀರ್ ದ್ರಾಕ್ಷಿ ದ್ರಾಕ್ಷಿಗೆ GI ಟ್ಯಾಗ್ ನೀಡಲಾಗಿದೆ. ಇದನ್ನು ನಾನು ನಿಮ್ಮ ಮುಂದೆ ಆಲ್ರೆಡಿ ಹೇಳಿದ್ದೆ. ಪನ್ನೀರ್ ದ್ರಾಕ್ಷಿ ದ್ರಾಕ್ಷಿಗಳಿಗೆ ಹೆಸರುವಾಸಿಯಾಗಿದೆ ಈ ಕುಂಭಂ ಕಣಿವೆ. ಇದು ಭಾರತದ ಉತ್ಪಾದನೆಯ 85%ರಷ್ಟು ದ್ರಾಕ್ಷಿಯನ್ನು ಇಲ್ಲೇ ಉತ್ಪಾದನೆ ಮಾಡಲಾಗುತ್ತದೆ ಕುಂಭಂ ಕಣಿವೆಯಲ್ಲಿ. 1832ರಲ್ಲಿ ಫ್ರೆಂಚ್ ಪಾದ್ರಿಯಿಂದ ಪರಿಚಯಿಸಲ್ಪಟ್ಟ ಈ ದ್ರಾಕ್ಷಿಗಳು ಬೇರೆಡೆಗಿಂತ ಭಿನ್ನವಾಗಿ ವರ್ಷಪೂರ್ತಿ ಇಲ್ಲಿ ಬೆಳೆಯುತ್ತವೆ. ಅದರ ತ್ವರಿತ ಬೆಳವಣಿಗೆಗೆ ಮತ್ತು ಆರಂಭಿಕ ಪಕ್ವತೆಗಾಗಿ, ನೋಡಿ ಆರಂಭಿಕ ಪಕ್ವತೆ ಅಂದರೆ ಬಹುಬೇಗ ಅವು ಒಣಗಲು ಆರಂಭಿಸ್ತವೆ ಪಕ್ವತೆಗಾಗಿ. ಸೊ ಇದು ಆ ಕಾರಣಕ್ಕಾಗಿ 2023ರಲ್ಲಿ ಭೌಗೋಳಿಕ ಸೂಚಕ ಟ್ಯಾಗನ್ನು ಕೂಡ ಇದಕ್ಕೆ ನೀಡಲಾಗುತ್ತದೆ. ಕುಂಭಂ ವ್ಯಾಲಿಯ ದ್ರಾಕ್ಷಿಗಳು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ವೈನ್, ಸ್ಪಿರಿಟ್ಗಳು ಮತ್ತು ಹೆಚ್ಚಿನವುಗಳಿಗೆ ಬಳಸಲಾಗುತ್ತದೆ. ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿರುವ ಅದರ ಸ್ಥಳವು ಅದರ ಆಕರ್ಷಣೆಯನ್ನು ಹೆಚ್ಚಿಸಿದೆ. ಓಕೆ, ಸೊ ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡೋಣ. ಗಗನಶಕ್ತಿ 2024ರ ವ್ಯಾಯಾಮವನ್ನು ಭಾರತೀಯ ವಾಯುಪಡೆಯು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಸಿತು? ನೋಡಿ, ಗಗನಶಕ್ತಿ 2024ರ ವ್ಯಾಯಾಮ ಯಾವ ಒಂದು ಪಡೆ ನಡೆಸುತ್ತದೆ ಅಂತ ಕೇಳಬಹುದು. ಗಗನಶಕ್ತಿಯನ್ನು ವಾಯುಪಡೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಿ ನಡೆಸಿದೆ? ಪೋಖ್ರಾನ್ನಲ್ಲಿ, ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಸಿದೆ. ಸೊ ಇಲ್ಲಿ ಗಮನಿಸಬಹುದು, ಇಂಡಿಯನ್ ಆರ್ಮಿ ಪ್ರೊವೈಡ್ಸ್ ಲಾಜಿಸ್ಟಿಕ್ ಸಪೋರ್ಟ್ ಟು
ಇಂಡಿಯನ್ ಏರ್ ಫೋರ್ಸ್ ಫಾರ್ ಅಪ್ಕಮಿಂಗ್ ಎಕ್ಸಸೈಸ್ ಗಗನ್ ಶಕ್ತಿ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಭಾರತೀಯ ವಾಯುಪಡೆ ಎಲ್ಲ ಏರ್ ಫೋರ್ಸ್ ಸ್ಟೇಷನ್ಗಳನ್ನು ಒಳಗೊಂಡಿರುವ ರಾಷ್ಟ್ರದ ಅತಿದೊಡ್ಡ ವಾಯು ಮಿಲಿಟರಿ ವ್ಯಾಯಾಮ. ನೋಡಿ, ಇದು ನಮ್ಮ ರಾಷ್ಟ್ರದ ಅತಿದೊಡ್ಡ ವಾಯು ಮಿಲಿಟರಿ ವ್ಯಾಯಾಮವಾಗಿದೆ. ಗಗನ್ ಶಕ್ತಿ 2024 ನಡೆಸಲು ಸಿದ್ಧವಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಗಗನ್ ಶಕ್ತಿ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಸೊ ಇದು ಪ್ರೆಸೆಂಟ್ಲಿ ಇದೀಗ ಏಪ್ರಿಲ್ 1, 2024 ಪೋಖ್ರಾನ್ನ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಪ್ರಾರಂಭವಾಗುತ್ತಿದೆ. ಸರಿಸುಮಾರು 10,000 ಏರ್ಮೆನ್ಗಳು ಭಾಗವಹಿಸುತ್ತಾರೆ. ಅಂದರೆ ಏರ್ಮ್ಯಾನ್ಗಳು ಒಂದು ವಿಮಾನಗಳನ್ನು ತೆಗೆದುಕೊಂಡು ಭಾಗವಹಿಸ್ತಾರೆ. ಪಶ್ಚಿಮ ಮತ್ತು ಉತ್ತರ ರಂಗಗಳಲ್ಲಿ ಕುಶಲತೆಗಳು ವ್ಯಾಪಿಸುತ್ತವೆ. ಇದರಿಂದ ಭಾರತೀಯ ಸೇನೆಯು ವ್ಯವಸ್ಥಾಪನಾ ಬೆಂಬಲಕ್ಕೆ ಸಹಾಯ ಮಾಡುತ್ತದೆ. ಇದಕ್ಕೆ ಕಾರ್ಯಾಚರಣೆಯ ರೈಲು ಸಜ್ಜುಗೊಳಿಸುವಿಕೆಗಾಗಿ ಎಲ್ಲ ವಲಯಗಳಾದ್ಯಂತ ಸಿನರ್ಜಿಯನ್ನು ಖಾತ್ರಿಪಡಿಸುತ್ತದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.